ಆತ್ಮೀಯ ಬಂಧುಗಳೇ, ಭಾಷಣಕಾರಲ್ಲ 1987 ಇಸ್ವಿಯವರು. ಅದಕ್ಕಿಂತ ಮೊದಲು ನಮ್ಮ ಗೋಕಾಕ್ ನಾಡಿನ ಕಲಾ ಸರಸ್ವತಿಯರು ಅಂತ ಡಿಗ್ರಿ ಹಾಕಿದ್ದೇನೆ. ಅಮ್ಮಾಜಿ ಹಾಗೂ ಮೈಸೂರು ಮಾರ್ಗಸ್ಥರಿಗೆ ನಿಜವಾಗಿ ಕಲಾ ಸರಸ್ವತಿಯವರು ಈ ನಾಡಿನಲ್ಲಿ ಕಲೆಯನ್ನು ಗೋಕಾಕದಲ್ಲಿ ಜನರಿಗೆ ಪ್ರೋತ್ಸಾಹ. ಇವತ್ತು ಬಗ್ಗೆ ಗೊತ್ತಿರಲಿಲ್ಲ. ಮೈಸೂರು ಮಾರ್ಗದರ್ಶನ ಮಾಡಿ ಸಾಧನೆ ಬಂದ್ರೆ ನೆನಪಾಯ್ತು. ಎಂ.ಎ. ರಾಜಗೋಪಾಲ್ ಆಧಾರ್ ಕಾರ್ಡ್ ಬಿಡ್ತಾರೆ. ಇವತ್ತು ಅವ್ರು ಮಾಡಿದ್ದೆಲ್ಲ ಇಪ್ಪತ್ತೆಲ್ಲ ಕೊರೋನಾದಲ್ಲೆಲ್ಲ ಇದು ಮಾಡಿದ್ದು ತಿಳಿತಂತು. ಅದಕ್ಕೆ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ 1987 ನಾವು ಯಾವತ್ತು ಸಿಕ್ಕ ಅವಕಾಶ ಕಳ್ಕೋಬಾರ್ದು ಅನ್ನೋ ಬಡವರಿಗೂ ಬರ್ತದೆ. ಕೆಲವೊಂದು ಗಂಟೆ ಹೇಳ್ತಾರೆ. ಸರ್ 87ರಲ್ಲಿ ಸಿನಿಮಾ ಶೈಲಿ ಕಡೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಭಿಮಾನಿ ಪ್ರಕಾಶ ಇಷ್ಟೋದ್ರ ಜೊತೆಗೆ ಒಂದು ಗಂಟೆ ಕೂತ್ಕೊಂಡಿದ್ರು. ನಾನು ಸ್ವಾಭಿಮಾನಿನೋ ಅಹಂಕಾರಿನೋ ತಿಳುವಳಿಕೆ ಗೊತ್ತಿಲ್ಲ. ಶಿವಶಂಕರ್ ಶೂಟಿಂಗ್ ಡಬಲ್ ಪಾರ್ಟಿಸಿಪೇಟ್. ನನಗೆ ಇಷ್ಟ ಡೈರೆಕ್ಟರ್ ಅಲ್ಲಿ ಕೀರ್ತಿ ತಂದ ಪುಟಾಣಿ ಪಿಕ್ಚರ್ಗೆ ಇಷ್ಟ ಡೈರೆಕ್ಟ್ರು PR ನಿರ್ಮಾಪಕರು ಎಲ್ಲ ಒಬ್ಬ ಇದ್ದೆ. ಸಮಾಚಾರ 87ರಲ್ಲಿ ಶಿವಶಂಕರ್ ಶೂಟಿಂಗ್ ನಡೆದಿದ್ದು ಭಾನುವಾರ ನೈಟ್ ಡೈರೆಕ್ಷನ್ ಮಾಡ್ತಿದ್ರು. ಮೂಡಿ ಕೂತ್ಕೊಂಡು ನಾನು ಕೂತ್ಕೊಂಡಿದ್ದೆ. ಅವ್ರನ್ನ ಮಾತಾಡ್ಸಲೇ ಇಲ್ಲ. ಇವತ್ತಿಗೂ ಕಂಡಿದೆ. ಇನ್ನೊಂದು ಸಾರಿ ಮಜಾ ಹೋಗಿದೆ. ಬೆಂಗಳೂರು ಸರ್ಕಲ್ನಲ್ಲಿ ಬೈಕ್ ಇಷ್ಟೊಂದು ಸರ್ ಜೋರ ಬೈಕ್ ಕಂಡ್ಬಿಟ್ಟು ಫ್ರೀಯಾಗಿ ಹೊರಳಿಗೆ ಸ್ಟಾರ್ಟ್. ಅವ್ರ ಪಕ್ಕದಲ್ಲಿ ಒಂದು ಕಾರಲ್ಲಿ ಹುಡುಗಿ ಇಷ್ಟೊಂದು ಸಿಟಿ ಬಸ್ ಕಿಟಕಿ ಹಾಕಿಕೊಂಡಿದ್ದೀನಿ. ಅವ್ರ ಕಡೆ ಹೇಳ್ತಾರೆ, ನೋಡಿ ಹುಡುಗಿನ ನೋಡ್ತಾ ಇರೋದು. ಅವ್ರಿಗೆ ಹುಡುಗಿ ಲಕ್ಷ ಮುಂದೆ ನೋಡ್ತಾರೆ, ಪಕ್ಕದಲ್ಲಿ ಇಟ್ಕೊಳ್ತಾರೆ. ಇವೆಲ್ಲ ನೆನಪಾದು ಇವತ್ತು ಬರ್ತದೆ. ಅವತ್ತು ಮಾತಾಡ್ತಿದ್ರೆ ಆಗಿತ್ತು. ಒಂದು ಸಲ ಬಾಂಬೆ ಗಣೇಶ ನೋಡಿದ್ದು ಕೂಳೆ ಲೇಡೀಸ್ನ ಒಳ ಹೋಗ್ತಾ ಇದ್ರು. ಹೊರಗಡೆ ಬಂದು ಇವತ್ತು ಅನಿಸ್ತದೆ ಅವತ್ತು ನಾವು ಮಾತಾಡಿಸ್ಬೇಕಾಗಿತ್ತು. ಎಷ್ಟು ಸಲ ಅವಕಾಶಗಳನ್ನು ಕಳ್ಕೊಂಡ್ಬಿಡ್ತೀವಿ. ಆಮೇಲೆ ಗೋಕಾಕ್ ಹುಡುಗರು ಕಾಡಿದ್ರು, ಸರ್ ನಾವು ಇಬ್ಬರು ಭೇಟಿ ಮಾಡಿಸಿದ್ರೆ ಬೆಂಗಳೂರಿಗೆ ಅವ್ರು ಗೇಟ್ ಹಾಕಿದ್ದಾರೆ. ಜೊತೆ ಕೂತ್ಕೊಂಡು ಒಂದು ತಾಸು ಮಾತಾಡಲಿಲ್ಲ. ಇವ್ರಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕಾದ್ರೆ ಗೇಟ್ ಹಾಕಿತ್ತು. ಅದಕ್ಕೆ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಇರುವಾಗಲೇ ಪ್ರೀತಿಯಿಂದ ಇರಬೇಕು. ಎಲ್ಲರೂ ಮಾತಾಡ್ತಾರೆ. ಹೇಳೋದು ಗೊತ್ತಿಲ್ಲ. ಇದು ನಾನು ಹೆಸರು ಮಾತಾಡಲ್ಲ, ಭಾಷಣ ಮಾಡಿಬಿಟ್ಟಿಲ್ಲ. ಅಶೋಕ್ ಸರ್ಗೆ ಒಂದು ಮಾತಂದರೆ, ಗೋಕಾಕಲ್ಲಿ ರಂಗಭೂಮಿ ಕೊರತೆ ಇದೆ. ಅವ್ರದ್ದು ಇದೆ ಆಶ್ರಮದಲ್ಲಿ ರಂಗಭೂಮಿ. ಬಟ್ ಅಲ್ಲಿ ಲಿಮಿಟ್ ಇರ್ತದೆ. ಒಂದು ಪ್ರೇಕ್ಷಕರು ಕಾಣುತ್ತಾರೆ ಅಂತಾರಲ್ಲ, ಅಲ್ಲಿ ಕೆಲವು ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವ್ರ ಹೆಸರಿನಲ್ಲಿ ಒಂದು ಗೋಕಾಕಲ್ಲಿ ರಂಗಮಂದಿರ ಮಾಡಬೇಕು. ಯಾರು ಮಾಡೋದಿಲ್ಲ. ನಾವು ನೋಡಿದ್ವಿ. ಯಾರು ಉಳಿದವರು ಮಾಡ್ತಾರೆ ಗೊತ್ತಿಲ್ಲ. ನನಗೆ ಮನಸ್ಸು ಮಾಡಿದ್ರೆ ಅಶೋಕ್ ಸರ್ ಮಾಡ್ಬೋದು. ಅದು ಅವ್ರ ತಂದೆ ಹೆಸರಿನಲ್ಲಿ ಕೀರ್ತಿ ಯಾತ್ರೆ ಸ್ವಾರ್ಥ ಯಾತ್ರೆ ಅವ್ರ ಹೆಸರು ಉಳಿಸ್ಬೇಕಾಯ್ತು. ಅದಕ್ಕೆ ಅವ್ರು ಗೋಕಾಕಲ್ಲಿ ಒಂದು ರಂಗಮಂದಿರ ಮಾಡಲಿ ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತಾ ಆಮೇಲೆ